ಹಾಯ್ ಎಲ್ರಿಗೂ, ಇವತ್ತು ನಮ್ಮ ಪಯಣ ಶುರುವಾಗಿದ್ದು ಪಯಣ ಪ್ರೀತಿಯ ಕಡೆಗೆ. ಪಯಣ ಪ್ರೀತಿಯ ಪ್ಲಾನ್ ಏನು ಮಾಡದೆ ಜೋಗ ಹೋಗೋಣ ಅಂತ ಅನ್ಕೊಂಡ್ವಿ. ಪಟ್ ಅಂತ ನಾನು ನನ್ನ ಕಣ್ಮಗಳು ರೆಡಿ ಆಗೋಷ್ಟ್ರಲ್ಲಿ ನಮ್ಮ ಭಾವನು ಬಂದ್ಬಿಟ್ರು. ಹಂಗೆ ಎಲ್ರು ಸೇರಿ ಬೈಕಲ್ಲಿ ಸೈ ಅಂತ ಹೊರಟ್ವಿ. ಪ್ರಕೃತಿ ಸೌಂದರ್ಯನ ಸವಿಯೋದು ಒಂಥರ ಚಂದ. ಅಂಥದ್ರಲ್ಲಿ ಸಿದ್ದಾಪುರ ಬದಿ ಅಂತೂ ಹೇಳ್ತೀರಾ, ರೋಡ್ ಬದಿ ಗದ್ದೆ, ನಟ್ಟಿ ನಡುವಂತ ಹೆಂಗಸರು, ದನಕರುಗಳು, ಹಂಗೆ ಜಿಟಿ ಜಿಟಿ ಮಳೆ. ರೋಡ್ ಅಂತೂ ಯಾಕೆ ಕೇಳ್ತೀರಾ, ನೋಡ್ಕೊ ಬನ್ನಿ. ಹಂಗೆ ನೋಡ್ತಾ ನೋಡ್ತಾ ಜೋಗಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಎಂಟ್ರಿ ಫೀಸು 20 ರೂಪಾಯಿ ಇತ್ತು. ನಾವು ಲೈನಲ್ಲಿ ನಿಂತ್ಕೊಂಡು ಎಂಟ್ರಿ ಫೀಸು ತಗೊಂಡು ಒಳಗೆ ಹೋದ್ವಿ. ನೀರ್ ನೋಡೋಣ ಅಂತ ಹೋದ್ರೆ ಹೋಗೇನೆ ತುಂಬಿಕೊಂಡಿತ್ತು. ಹಂಗೋ ಹಿಂಗೋ ಹೋಗಿ ಸರ್ದು ನೀರ್ ಬೀಳೋದು ಕಾಣ್ತುಂಬ್ತು. ಸೊ ಹಂಗೆ ನಾವು ಒಂದಿಷ್ಟು ಫೋಟೋನ ತಕೊಂಡು ಹಂಗೆ ಸ್ವಲ್ಪ ಪ್ರಕೃತಿನ ನೋಡ್ತಾ ಸುತ್ತಾಡ್ವಿ. ಮತ್ತೆ ಅಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ ಕಣ್ಣಿಗೆ ಬಿದ್ದಿರೋಂಥ ಫೋಟೋಗ್ರಾಫರ್ಸ್. ಯಾಕೆ ಅಂತೀರಾ, ಜೋಗ ನೋಡಕ್ಕೆ ಬಂದಿರೋ ಜನಗಳಿಗಿಂತ ಫೋಟೋಗ್ರಾಫರ್ಸೇ ತುಂಬೋಗಿದ್ರು. ಆದ್ರೂ ಒಂಥರ ಖುಷಿ ಅನ್ನಿಸ್ತು. ಮತ್ತೆ ಮತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಇನ್ನೊಂದು ಬೇಸರ ಏನಪ್ಪಾ ಅಂದ್ರೆ, ಅಲ್ಲಿ ಹೋಗುವಂತ ಕೆಲವೊಂದು ಪ್ರವಾಸಿಗರು ಪ್ಲಾಸ್ಟಿಕ್ನ ಅಲ್ಲಲ್ಲಿ ಬಿಸಾಡುವಂಥದ್ದು. ನಮ್ಮ ಪರಿಸರನ ನಾವೇ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಇನ್ನು ಮುಂದೆ ಆದ್ರೂ ಹೋಗುವಂತ ಪ್ರವಾಸಿಗರು ಅಲ್ಲಲ್ಲಿ ಪ್ಲಾಸ್ಟಿಕ್ ಬಿಸಾಡೋದನ್ನ ಕಡಿಮೆ ಮಾಡಿ. ಹಂಗೆ ನಮ್ಮ ಭಾವನು ಮುಗಿತಲ್ಲ, ನಡೀರಿ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೊರಡ್ದು. ನಾವು ಬಿಡ್ಬೇಕಲ್ಲ ಹಠ ಮಾಡ್ಕೊಂಡು ರಸ್ತೆ ಬದಿ ಒಂದು ಜೋಳನು ತಿನ್ಕೊಂಡು ನಿಪ್ಲಿ ಪಾಸ್ ಕಡೆ ಹೊರಟ್ವಿ. ಅಲ್ಲಿ ಎಂಟ್ರಿ ಫೀಸ್ ತಗೊಂಡು ಒಳಗೆ ಹೋದ್ವಿ. ಜೋಗ ನೋಡಿ ಕಣ್ ತುಂಬ್ಕೊಳ್ಳೋಕಾದ್ರೆ ನಿಪ್ಲಿ ಪ್ಯಾಲ್ಸ್ ಆಟ ಆಡಿ ಖುಷಿ ಪಡೋಕೆ. ಹಂಗು ಹಿಂಗು ನಾವು ನೀರಿಗಿಳಿದು ಆಟ ಆಡಿ ಫೋಟೋನು ತಗೊಂಡು ನಮ್ ಬಟ್ಟೆನು ನೆನ್ಸ್ಕೊಂಡು ಚಳಿಲಿ ಕೊಪ್ಪೆ ಹಾಕೊಂಡು ಬೈಕ್ ಹತ್ತಿ ಮನೆ ಕಡೆ ಬಂದ್ವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.